ರಾಜ್ಯದಲ್ಲಿ ನಿಲ್ಲದ ರಸ್ತೆ ಗುಂಡಿಗಳ ಗುಂಡಾಂತರ ಜನರ ಪ್ರಾಣ ಬಲಿ ಪಡಿತಾ ಇದೆ ಸ್ಮಾರ್ಟ್ ಸಿಟಿ ರಸ್ತೆಗಳು. ಶಿವಮೊಗ್ಗದ ಕೆಇಬಿ ಸರ್ಕಲ್ ಸಿಗ್ನಲ್ ಫುಲ್ ಗುಂಡಿಮಯವಾಗಿದೆ. ಸಿಗ್ನಲ್ನಲ್ಲಿ ಬಾಯಿ ತೆರೆದು ಕೂತಿದವೆ ರಸ್ತೆ ಗುಂಡಿಗಳು. ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡಿದು ಸವಾರರು ಓಡಾಟ ಮಾಡ್ತಿದ್ದಾರೆ. ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಕೂಡ ನೋ ಯೂಸ್. ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ ಸಾರ್ವಜನಿಕರು. ರಸ್ತೆ ಗುಂಡಿ ಮುಚ್ಚುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ರಸ್ತೆ ಗುಂಡಿಗಳ ಗಂಡಾಂತರ ಜೋರಾಗ್ತಾ ಇದೆ. ಜನರ ಪ್ರಾಣ ಬಲಿ ಪಡಿತಾ ಇದೆ ಸ್ಮಾರ್ಟ್ ಸಿಟಿ ರಸ್ತೆಗಳು. ಶಿವಮೊಗ್ಗದ ಕೆಇಬಿ ಸರ್ಕಲ್ ಸಿಗ್ನಲ್ ಫುಲ್ ಗುಂಡಿಮಯವಾಗಿದೆ. ಬಾಯಿ ತೆರೆದು ಕೂತಿದ್ದಾವೆ ರಸ್ತೆ ಗುಂಡಿಗಳು. ಸಿಗ್ನಲ್ನಲ್ಲಿಯೇ ಗುಂಡಿ ಇದ್ರೂ ಅಧಿಕಾರಿಗಳು ಮಾತ್ರ ಗಮನ ಹರಿಸ್ತಾ ಇಲ್ಲ. ಪ್ರತಿನಿತ್ಯ ಜೀವ ಕೈಯಲ್ಲಿ ಹಿಡಿದು ಸವಾರರು ಓಡಾಟ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಧಿಕಾರಿಗಳು ಮನವಿ ಮಾಡಿದ್ರೂ ಕೂಡ ನೋ ಯೂಸ್. ಅಧಿಕಾರಿಗಳಿಗೆ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ. ರಸ್ತೆ ಗುಂಡಿ ಮುಚ್ಚುವಂತೆ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಈಗ ನೋಡ್ತಾ ಇದ್ರೆ ಬರೀ ಸಿಲಿಕಾನ್ ಸಿಟಿ ಮಾತ್ರ ಅಲ್ಲ, ರಾಜ್ಯದಲ್ಲಿ ನಾನಾ ಕಡೆ ರಸ್ತೆ ಗುಂಡಿಗಳ ಗಂಡಾಂತರ ಹೆಚ್ಚಾಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ರಸ್ತೆ ಮೇಲೆ ಯಾವ ಪ್ರಮಾಣದ ಗುಂಡಿಗಳು ಬಿದ್ದಿದೆ ಅಂತ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ಅಶ್ವಿನಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶ್ವಿನಿ, ಇದೀಗ ಶಿವಮೊಗ್ಗದ ಕೆಇಬಿ ಸರ್ಕಲ್ ಸಿಗ್ನಲ್ ಫುಲ್ ಗುಂಡಿಮಯ ಆಗಿದೆ. ನೋಡ್ತಾ ಇದ್ರೆ ಯಾಕೆ ಯಾವುದೇ ಅಧಿಕಾರಿಗಳು ಅಲ್ಲಿ ಬಂದು ಗಮನ ಹರಿಸ್ತಾ ಇಲ್ಲ ಎನ್ನುವ ಪ್ರಶ್ನೆಗಳು ಮೂಡುತ್ತೆ. ಇದರ ಕುರಿತು ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ. ಸುರ್ಬಿ ಏನು ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಂತ ಹೆಸರಿಗೆ ಮಾತ್ರ ಕರ್ಸ್ಕೊಳ್ತಾ ಇದೆ ಅನ್ನೋದಕ್ಕೆ ಅನ್ಬೋದು. ಯಾಕಂದ್ರೆ ಶಿವಮೊಗ್ಗದ ಮುಖ್ಯ ಸಿಗ್ನಲ್ ಅಂದ್ರೆ ಕೆಇಬಿ ಸಿಗ್ನಲ್, ಇದು ರೈಲ್ವೆ ಸ್ಟೇಷನ್ ಹತ್ತಿರದಲ್ಲೇ ಇರುವಂತಹ ಸಿಗ್ನಲ್ ಆಗಿದೆ. ಇಲ್ಲಿ ತಿಂಗಳಿನಿಂದ ಅಂದ್ರೆ ಒಂದು 3-4 ತಿಂಗಳಿನಿಂದ ಆ ಮಟ್ಟದ ಗುಂಡಿಗಳು ಬಿದ್ದಿದ್ರು ಸಹ ಯಾವುದೇ ಅಧಿಕಾರಿಗಳು ಅಲ್ಲಿ ಏನು ಗುಂಡಿ ಮುಚ್ಚುವಂತ ಕೆಲಸ ಮಾಡೋ ಕಡೆ ಮಾತ್ರ ಗಮನ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಅಲ್ಲೇ ಸರ್ಕಾರಿ ನೌಕರರ ಭವನ ಕೂಡ ತಯಾರಾಗ್ತಾ ಇದೆ. ಅಲ್ಲೂ ಕೂಡ ಅಲ್ಲಿ ಅಂದ್ರೆ ದಿನನಿತ್ಯ ಜನಪ್ರತಿನಿಧಿಗಳು ಓಡಾಡುವಂತ ಮುಖ್ಯ ರಸ್ತೆಯಲ್ಲೇ ಗುಂಡಿ ಇದ್ರು ಸಹ ಯಾಕೆ ಅಧಿಕಾರಿಗಳು ಇದನ್ನ ಮುಚ್ತಾ ಇಲ್ಲ ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಅಲ್ಲದೆ ಬೈಕ್ ಸವಾರರು ಪ್ರತಿದಿನವೂ ಬಿದ್ದಿ ಎದ್ದಿ ಅಪಘಾತಕ್ಕೀಡಾಗ್ತಾ ಇದ್ದಾರೆ ಅಂತ ಸ್ಥಳೀಯರು ದೂರ್ತಾ ಇದ್ದಾರೆ. ಅಲ್ಲದೆ ಕೂಡಲೇ ಅಧಿಕಾರಿಗಳು ಈ ಗುಂಡಿನ ಮುಚ್ಚಬೇಕು ಅಂತ ಕೂಡ ಸಾರ್ವಜನಿಕರು ಆಗ್ರಹಿಸ್ತಾ ಇದ್ದಾರೆ. ಸುರಭಿ, ಯಾಕೆ ಯಾವುದೇ ಅಧಿಕಾರಿಗಳು ಅಲ್ಲಿ ಬಂದು ಗಮನ ಹರಿಸ್ತಾ ಇಲ್ಲ ಅನ್ನೋದು ದೊಡ್ಡ ಮಟ್ಟದ ಪ್ರಶ್ನೆ ಆಗಿದೆ. ಅಶ್ವಿನಿ, ಯಾರಿಗೂ ಗೊತ್ತಿಲ್ವಾ ಏನು ಇದ್ರ ಕುರಿತು ಹೇಳೋದಾದ್ರೆ? ಅಂದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ. ಇಲ್ಲಿ ಆಯುಕ್ತರೇ ಕಣ್ಮುಚ್ಚಿ ಕೂತಿದ್ದಾರೆ ಅಂತಾನೆ ಹೇಳ್ಬೋದು. ಯಾವುದೇ ರೀತಿಯ ಸಮಸ್ಯೆ ಆದ್ರೂ ಕೂಡ ಆಯುಕ್ತರು ಸಾರ್ವಜನಿಕರಿಗೆ ಸಿಗ್ತಾ ಇಲ್ಲ. ಅವ್ರನ್ನ ಭೇಟಿ ಮಾಡಿ ಮನವಿಯನ್ನ ಕೊಡ್ಲಿಕ್ಕೆ ಹೋದ್ರು ಸಹ ಅವರಿಲ್ಲ, ಮೀಟಿಂಗ್ ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅನ್ನೋಂತ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಆಮೇಲೆ ಕರೆ ಮಾಡಿದ್ರೆ ಏನು ಆಯುಕ್ತೆ ಕವಿತಾ ಯೋಗಪ್ಪನವರವರು ಕರೆನೇ ಸ್ವೀಕರಿಸಲ್ಲ ಅನ್ನೋ ಆರೋಪ ಕೂಡ ಜನರಲ್ಲಿದೆ. ಸುರಭಿ, ಓಕೆ, ಥ್ಯಾಂಕ್ ಯು ಅಶ್ವಿನಿ ತಮ್ಮೆಲ್ಲ ಡೀಟೇಲ್ಸ್ಗೆ.